ವಿಡಾಮಯರ್ಚಿ. ಅಜಿತ್ ಮತ್ತು ತ್ರಿಷಾ ಅವರು ನಟಿಸಿರುವಂತ ಈ ಸಿನಿಮಾ ಬ್ರೇಕ್ ಡೌನ್ ಅನ್ನೋ ಅಮೆರಿಕನ್ ಸಿನಿಮಾದ ಕಾಪಿ ಆಗಿರುತ್ತೆ. ಸಿನಿಮಾ ನೋಡಿದ ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಈ ಸಿನಿಮಾನ ಒಂದ್ಸಲ ನೋಡಬಹುದು. ಸ್ಟ್ರಿಕ್ಟ್ಲಿ ಒನ್ ಟೈಮ್ ವಾಚಬಲ್ ಮೂವಿ ಇದು. ಮೊದಲಿಗೆ ಅಜಿತ್ ಅವರು ಇಂಥ ಸಿನಿಮಾನ ಒಪ್ಕೊಂಡಿರೋದಕ್ಕೆ ಅವ್ರನ್ನ ಅಪ್ರಿಸಿಯೇಟ್ ಮಾಡಲೇಬೇಕು. ಈ ಸಿನಿಮಾದಲ್ಲಿ ಅವರಿಗೆ ಯಾವುದೇ ರೀತಿ ಹೀರೋ ಬಿಲ್ಡಪ್ ಸೀನ್ಸ್ ಇರಲ್ಲ. ಇನ್ನು ಸಿನಿಮಾದ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಅರ್ಜುನ್ ಮತ್ತು ಕಾಯಲ್ ಇವರಿಬ್ರು ಮದುವೆ ಆಗಿ 12 ವರ್ಷ ಆಗಿದ್ರು ಕೂಡ ಕಾಯಲ್ಗೆ ಅರ್ಜುನ್ ಜೊತೆ ಜೀವನ ಮಾಡೋಕೆ ಇಷ್ಟ ಅಲ್ಲದೆ ಡಿವೋರ್ಸ್ ಅಪ್ಲೈ ಮಾಡಿರ್ತಾಳೆ. ಡಿವೋರ್ಸ್ಗೂ ಮುಂಚೆ ಇವರಿಬ್ರು ಅಜರ್ಬೈಜಾನ್ ಕಂಟ್ರಿಯಲ್ಲಿ ಒಂದು ಲಾಂಗ್ ಡ್ರೈವ್ ಹೋಗೋದಕ್ಕೆ ಪ್ಲಾನ್ ಮಾಡ್ತಾರೆ. ಈ ಟ್ರಿಪ್ ಅಲ್ಲಿ ಕಾಯಲ್ ಕಿಡ್ನಾಪ್ ಆಗ್ತಾಳೆ. ಆ ನಂತರ ಕಾಯಲ್ನ ಅರ್ಜುನ್ ಯಾವ ತರ ಫೈಂಡ್ ಔಟ್ ಮಾಡ್ತಾನೆ ಅನ್ನೋದೇ ಈ ಸಿನಿಮಾದ ಒನ್ಲೈನ್ ಸ್ಟೋರಿ. ಈ ಸಿನಿಮಾ ಒಂದು ಆಕ್ಷನ್ ಥ್ರಿಲ್ಲರ್ ಆಗಿದ್ದು, ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಇವರಿಬ್ಬರ ಲವ್ ಸ್ಟೋರಿಯನ್ನ ತೋರಿಸ್ತಾರೆ. ಅದು ಸ್ವಲ್ಪ ಬೋರಿಂಗ್ ಆಗಿರುತ್ತೆ. ಆದ್ರೆ ಒನ್ಸ್ ತ್ರಿಷಾ ಅವರು ಕಿಡ್ನಾಪ್ ಆದ ನಂತರ ಸಿನಿಮಾ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಸಾಗುತ್ತೆ. ಈ ಸಿನಿಮಾದ ಕಂಪ್ಲೀಟ್ ಶೂಟಿಂಗ್ ಅಜರ್ಬೈಜಾನ್ ಕಂಟ್ರಿಯಲ್ಲಿ ನಡೆದಿರೋದ್ರಿಂದ ಕೇವಲ ಕೆಲವು ಇಂಡಿಯನ್ ಆಕ್ಟರ್ಸ್ ಇರ್ತಾರೆ. ಉಳಿದ ಬಹುತೇಕ ನಟರನ್ನ ಆ ಕಂಟ್ರಿಯಿಂದಲೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ನಾನು ಈ ಸಿನಿಮಾನ ನೋಡೋದಕ್ಕೆ ಮುಖ್ಯ ಕಾರಣ ಈ ಸಿನಿಮಾದ ನಿರ್ದೇಶಕರಾದ ಮಗಿಳ್ ತಿರುಮೇನಿ ಅವರು. ಇವರು ಈ ಹಿಂದೆ ಡೈರೆಕ್ಟ್ ಮಾಡಿದಂತ ತಡಂ ಸಿನಿಮಾ ನನಗೆ ತುಂಬಾ ಇಷ್ಟ ಆಗಿತ್ತು. ಆ ಒಂದು ನಂಬಿಕೆಯಿಂದಾನೇ ಈ ಸಿನಿಮಾ ನೋಡಿದೆ. ಆದ್ರೆ ಸ್ವಲ್ಪ ಮಟ್ಟಿಗೆ ನಿರಾಸೆ ಉಂಟು ಮಾಡಿದ್ರು ಅಂತಾನೆ ಹೇಳ್ಬೋದು. ಇಂಥ ಒಂದು ಸಿಂಪಲ್ ಕಥೆನ ಅಮೆರಿಕನ್ ಸಿನಿಮಾದಿಂದ ಕಾಪಿ ಮಾಡೋ ಅವಶ್ಯಕತೆ ಆದ್ರೂ ಏನಿತ್ತು? ಇನ್ಫ್ಯಾಕ್ಟ್ ಈ ತರದ ಕಥೆಗಳುಳ್ಳ ಸಿನಿಮಾಗಳು ಇಂಡಿಯಾದಲ್ಲೇ ಸಾಕಷ್ಟು ಬಂದಿದಾವೆ. ಅನಿರುದ್ಧ್ ಅವರು ಈ ಸಿನಿಮಾಗೆ ಒಳ್ಳೆ ಸಾಂಗ್ಸ್ ಕೊಡ್ತಾ ಇದ್ರು ಕೂಡ ಅವರು ಕೊಟ್ಟಿರುವಂತ BGM ಸಿನಿಮಾದ ಮೂಡ್ ಸೆಟ್ ಮಾಡಿರುತ್ತೆ. ಅಜರ್ಬೈಜಾನ್ ಕಂಟ್ರಿಯ ಡ್ರೈ ಲೊಕೇಶನ್ಸ್ ನ ರಾ ಅಂಡ್ ರೆಸ್ಟಿಕ್ ಆಗಿ ತೋರಿಸೋದ್ರಲ್ಲಿ ಸಿನಿಮಾಟೋಗ್ರಾಫರ್ ಸಕ್ಸಸ್ ಆಗಿದ್ದಾರೆ. ಈ ಸಿನಿಮಾದಲ್ಲಿ ಅಜಿತ್ ಅವ್ರನ್ನ ಬಿಟ್ಟರೆ ಒಳ್ಳೆ ಪಾತ್ರ ಸಿಕ್ಕಿರೋದು ಅರ್ಜುನ್ ಸರ್ಜಾ ಅವ್ರಿಗೆ. ಒಳ್ಳೆ ಪಾತ್ರ ಸಿಕ್ಕರೆ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾನೆ ಅನ್ನೋದನ್ನ ಇವರು ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ರೆಜಿನಾ ಕಸೆಂಡ್ರಾ ಅವರು ಕೂಡ ನೆಗೆಟಿವ್ ರೋಲ್ ಅಲ್ಲಿ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ತ್ರಿಷಾ ಅವರು ಅವ್ರಿಗೆ ಕೊಟ್ಟಿರೋ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಇನ್ನು ಫೈನಲಿ ಅಜಿತ್, ಮೊದಲೇ ಹೇಳಿದಾಗೆ ಒಬ್ಬ ದೊಡ್ಡ ಸ್ಟಾರ್ ನಟ ಆಗಿದ್ರು ಕೂಡ ಈ ತರದ ಒಂದು ಕಥೆಯನ್ನು ಒಪ್ಕೊಂಡಿರೋದಕ್ಕೆ ಇವ್ರನ್ನ ಅಪ್ರಿಸಿಯೇಟ್ ಮಾಡಲೇಬೇಕು. ಸಿನಿಮಾದಲ್ಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ಒಟ್ಟಾರೆ ನೀವೇನಾದ್ರೂ ಆಕ್ಷನ್ ಥ್ರಿಲ್ಲರ್ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಸೊ ಇದಾಗಿರುತ್ತೆ ವಿಡಾಮಯರ್ಚಿ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.